ಮಾಯಾಮೃಗವೆಲ್ಲಿ ಬಲು ದೂರದಿ ಹೊಳೆಯುತ್ತಿದೆ ಬಾನೀಲಿಯ ಕೆಳಗೆ ಬಲು ದೂರದಿ ಹೊಳೆಯುತ್ತಿದೆ ಬಾನೀಲಿಯ ಕೆಳಗೆ ಹೊಳೆಯುತ್ತಿವೆ ಕಣ್ಣಂತೂ ಬಿಡಿ ವಜ್ರದ ಹಾಗೆ ಹೊಳೆಯುತ್ತಿವೆ ಕಣ್ಣಂತೂ ಬಿಡಿ ವಜ್ರದ ಹಾಗೆ ಶರವೇಗದೆ ಚಲಿಸುತ್ತಿದೆ ಮಾಯಾಮೃಗವೆಲ್ಲಿ ಶರವೇಗದೆ ಚಲಿಸುತ್ತಿದೆ ಮಾಯಾಮೃಗವೆಲ್ಲಿ ಶರವೇಗದೆ ಚಲಿಸುತ್ತಿದೆ ಮಾಯಾಮೃಗವೆಲ್ಲಿ ಶರವೇಗದೆ ಚಲಿಸುತ್ತಿದೆ ಲೋ ಶಾಮು, ಇಷ್ಟು ಬೇಗ ಎಲ್ಗೂ ಹೊರಟಿಯೋ? ಕಾಣಿಸ್ತಿಲ್ವೇ? ಸ್ಕೂಲ್ಗೆ ಹೊರಡ್ತಾ ಇದ್ದೀನಿ. ಇವತ್ತು ಸ್ಪೆಷಲ್ ಕ್ಲಾಸ್ ಇದೆ. ಸ್ವಲ್ಪ ಮೆತ್ತಗ ಮಾತಾಡೋ, ಅದ್ಯಾಕೋ ಕಿರ್ಚ್ಕೊತೀಯ. ಸರಿ, ಬರ್ಲಾ? ಲೋ ಶಾಮು, ಬಾರೋ ಇಲ್ಲಿ. ಏನು? ಇಲ್ಲಿ ಹತ್ತಿರದಲ್ಲಿ ಈಶ್ವರನ ದೇವಸ್ಥಾನ ಇದೆಯೇ? ಇದೆ. ಇಲ್ಲೇ ಶಂಕರ ಮಠ ಅಂತಿದೆ. ಅಲ್ಲಿ ಚಂದ್ರಮೌಳೇಶ್ವರ, ವಿಘ್ನೇಶ್ವರ, ಶಾರದಾ ಎಲ್ಲ ದೇವರುಗಳು ಇದೆ. ನೋಡೋ, ಇವತ್ತು ಸೋಮವಾರ, ಈಶ್ವರನ ದರ್ಶನ ಮಾಡದೆ ನಾವು ಹೊಟ್ಟೆಗೆ ಏನು ತಗೊಳಲ್ಲ. ನಾನು ಸ್ವಲ್ಪ ದೇವಸ್ಥಾನಕ್ಕೆ ಕರ್ಕೊಂಡೋಗೋ. ಅಲ್ಲೆಲ್ಲ ಸುತ್ತಾಡ್ಕೊಂಡು ಹೋಗೋಷ್ಟ್ರಲ್ಲಿ ಕ್ಲಾಸಿಗೆ ಲೇಟ್ ಆಗತ್ತೆ. ಆಮೇಲೆ ಮೇಷ್ಟ್ರು ಒಳಗ್ ಸೇರ್ಸಲ್ಲ. ನಮ್ಮ ಅಜ್ಜಿನ ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ದೆ ಅಂತ ಹೇಳು, ಏನು ಹೇಳಲ್ಲ. ಹಾಗಂದ್ರೆ ನಿಮ್ಮ ಅಜ್ಜಿ ಜೊತೆನೆ ಇರೋ, ಸ್ಕೂಲಿಗೆ ಬರ್ಬೇಡ ಅಂತ ಹೇಳ್ತಾರೆ. ಆಗಲ್ಲ ಅಜ್ಜಿ. ಲೋ ಶಾಮ, ಇರೋ, ಹೋಗ್ತಾ ನನ್ನ ಹಾಗೆ ಬಿಟ್ಟೋಗು. ಬರ್ತಾ ನಾನೇ ಬರ್ತೀನಿ. ಬಿಡಜ್ಜಿ. ಲೋ ಶಾಮು, ಲೋ. ಅಯ್ಯೋ, ಶಾರದೆ, ನೀನ್ ಎಷ್ಟೊತ್ತಿಗೆ ಶಾಲೆಗೆ ಹೋಗೋದು? 10ಕ್ಕೆ. ಇವಾಗ ಗಂಟೆ ಎಷ್ಟಾಗಿದೆ? ಒಂದು 9 ಗಂಟೆ ಆಗಿರ್ಬೋದು. ಇನ್ನೂ ಹೊತ್ತಿದೆ ಅಲ್ವೇ? ಇಲ್ಲೇ ಹತ್ತಿರದಲ್ಲಿ ಶಂಕರ ಮಠ ಇದೆಯಂತೆ. ನನ್ ಸ್ವಲ್ಪ ಅಲ್ಲಿ ಕರ್ಕೊಂಡೋಗೆ. ನಂಗಾಗಲ್ಲಪ್ಪ, ನಂಗೆ ತುಂಬಾ ಹೋಮ್ವರ್ಕ್ ಇದೆ. ಸಂಜೆ ಮಾಡ್ಕೊಂಡ್ರೆ ಆಗಲ್ವೇ? ನಾ ಇವತ್ತೇ ತೋರಿಸ್ಬೇಕು. ನಾನು ಇವತ್ತೇ ದೇವಸ್ಥಾನಕ್ಕೆ ಹೋಗ್ಬೇಕು ಕಣೆ. ನನ್ ಕೈಲಿ ಆಗಲ್ಲ ಅಂತ ಹೇಳಿಲ್ವಾ ಅಜ್ಜಿ? ಒಳ್ಳೆ ತಲೆ ತಿಂತೀಯ. ಲೇ ಶಾರದೆ, ಲೇ. ಇನ್ನೊಂದ್ ಸ್ವಲ್ಪ ಹಾಕ್ಲೇನೆ ಉಪ್ಪಿಟ್ಟು. ಲಕ್ಷ್ಮಿ, ಏನಜ್ಜಿ? ತಿಂಡಿ ತಿಂತಿದ್ದೀಯೇ? ಈಗ ಹೊಲಿಯಕ್ ಹೋಗ್ತೀಯಾ? ನೀವ್ ಹೋಗ್ತಾ ಹಾಗೆ ಆ ಶಂಕರ್ ಮಠದ ಬಿಟ್ಟು ಹೋಗೆ. ಶಂಕರ್ ಮಠನ? ಅದಿರೋದು ಆ ಕಡೆ ಅಜ್ಜಿ. ನಾ ಹೊಲಿಯಕ್ ಹೋಗೋದು ಈ ಕಡೆ. ಹಬ್ಬ ಬೇರೆ ಬರ್ತಾ ಇದೆ. ನಾ ಬಟ್ಟೆ ಹೊಲಿಯೋದು ತುಂಬಾ ಇರುತ್ತೆ. ಇವಾಗ ನಂಗೆ ಟೈಮ್ ಇಲ್ಲ. ಸಂಜೆ ಬಂದು ಕರ್ಕೊಂಡು ಹೋಗ್ತೀನಿ. ಬೇಜಾರ್ ಮಾಡ್ಕೋಬೇಡಿ. ನಾ ಬರ್ತೀನಮ್ಮ. ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ತೀಯ? ಡಬ್ಬ ತಗೊಂಡ್ ಹೋಗ್ತೀಯೋ? ಬಂದು ಹೋಗ್ತೀನಿ. ಹೋಗ್ಬರ್ತೀನಿ. ಅಲ್ಲ, ನೀವ್ ರಾತ್ರಿ ಆದ್ರೂ ಹೇಳ್ಬೇಕಿತ್ತೆ. ಅವರು ಬೆಳಗಾಗೆ ಯಾರ್ದೋ ಮನೆ ಪೂಜೆ ಮಾಡ್ಸಕ್ ಹೋದ್ರು, ನಿಮ್ಮನ್ನು ಕರ್ಕೊಂಡೋಗಿ ಬಿಟ್ಟು ಹೋಗಿರ್ತಿದ್ರು. ನನಗ್ ಗೊತ್ತಾಗಿಲ್ಲ. ನರಸಿಂಹ ಹೇಳಿದ್ರೆ ಇಲ್ಲ ಅಂತ ಹೇಳ್ತಿರ್ಲಿಲ್ಲ, ಕರ್ಕೊಂಡು ಹೋಗ್ತಾ ಇದ್ದ. ಹೋಗ್ಲಿ ಬಿಡಿ. ಈಗ ಲಕ್ಷ್ಮಿ ಸಾಯಂಕಾಲ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾರಲ್ಲ, ಬನ್ನಿ ತಿಂಡಿ ಕೊಡ್ತೀನಿ. ನೀನ್ ಏನ್ ಹೇಳ್ತಾ ಇದ್ದೀಯೆ? ಸೋಮವಾರ ಈಶ್ವರನ್ ದರ್ಶನ ಇಲ್ದೆ ಒಂದು ಹನಿ ನೀರು ಬಾಯಿಗೆ ಹಾಕೋಲ್ಲ ಅಂತ ನಿಂಗೆ ಗೊತ್ತಾಗಲ್ವೇ? ಕಮಲು, ನೀನೇ ಬಾರಿ ಹೋಗ್ಬಿಟ್ಟು ಬಂದ್ಬಿಡೋಣ. ಅಯ್ಯೋ, ಅವರು ತಿಂಡಿನೂ ತಿನ್ಕೊಳ್ಳೋದಲ್ಲೇ ಹೋಗಿದ್ದಾರೆ. ಬರೋ ಹೊತ್ತಿಗೆ ಅಡ್ಗೆ ಆಗ್ಬೇಕು. ನನ್ನ ಹೊರಗೆ ಕೆಲಸ ಇದೆ ದೊಡ್ಡಮ್ಮ. ಇಲ್ಲೇ ಹತ್ರ ಇದೆಯಂತೆ ಕಣೆ, ಒಂದ್ ಹೆಜ್ಜೆ ಹೋಗ್ಬಿಟ್ಟು ಬಂದ್ಬಿಡೋಣ ಬಾರೆ. ನನ್ಗೆ ಬೆಳಗಿಂದ ಸಣ್ಣ ಹೊಟ್ಟೆ ಬೇರೆ ನೋಯ್ತಾ ಇದೆ. ಇನ್ ನಡ್ಕೊಂಡ್ ಬಂದ್ರೆ ಜಾಸ್ತಿ ಆಗಿ ಒದ್ದಾಡ್ಬೇಕಾಗತ್ತೆ. ಹೋಗ್ಲಿ ಬಿಡಿ, ಯಾರು ಬರ್ಬೇಡಿ, ನಾನೇ ಹೋಗ್ತೀನಿ. ಅಯ್ಯೋ ಸದ್ಯ ಹಾಗೇನಾದ್ರು ಮಾಡ್ಬಿಟ್ಟಿರಾ? ಇನ್ನೇನು ಅವ್ರು ಬರೋ ಹೊತ್ತಾಯ್ತು, ಅವರೇ ಕರ್ಕೊಂಡು ಹೋಗ್ತಾರೆ. ಅಷ್ಟೊತ್ತಿಗೆ ಒಂದ್ ತೊಟ್ಟು ಹಾಲು ಕೊಡ್ತೀನಿ, ಬನ್ನಿ. ಹಾಲು ನೀನೇ ಕುಡ್ಕೊ, ಯಾರಿಗ್ ಬೇಕಾಗಿದೆ.
ನಮಸ್ಕಾರ. ಬನ್ನಿ ಮಿಸ್ಟರ್ ಮೋಹನ್ ಮೂರ್ತಿಗಳೇ, 3 ದಿವಸಗಳಿಂದ ನಿಮ್ಗೆ ಫೋನ್ ಮಾಡ್ತಾನೆ ಇದ್ದೆ. ನೀವು ಊರಲ್ಲಿಲ್ಲ ಅಂತ ಗೊತ್ತಾಯ್ತು. ಬನ್ನಿ. ಹೌದು, ಬಾಂಬೆಲಿ ನಂದೊಂದು ವರ್ಕ್ ಸ್ಟಾರ್ಟ್ ಆಗ್ತಾ ಇದೆ. ಬಾಂಬೆನಲ್ಲಿರೋ ಮಿನಿಸ್ಟರ್ ಮನೆಗಳನ್ನೆಲ್ಲ ಕಾಯ್ತಾ ಇದ್ದೆ. ಏನೋ ಫೋನ್ ಮಾಡಿದ್ರಂತೆ. ನನ್ನ ಬಿಲ್ಲು ಫೈನಲೈಸ್ ಆಯ್ತಾ? ತುಂಬಾ ಅರ್ಜೆಂಟ್ ಇದೆ ರೀ ಹಣಕ್ಕೆ. ಬಿಲ್ಲು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಈ ತರ ಮಾತಾಡಿದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ. ಯಾವಾಗ ನೋಡಿದ್ರು ಪ್ರಾಬ್ಲಮ್ ಅಂತಂದ್ರೆ ನೋಡಿ, ಬೇರೆಯವ್ರು ನೋಡ್ಕೊಳ್ಳೋದು ಬಿಟ್ಟು ನಿಮ್ ಮಿಸ್ಸಸ್ ಅಕೌಂಟ್ಗೆ ಹೊತ್ತು ಹಾಕಿದ್ದೀನಿ. ಮೆಲ್ಲಿಗೆ ಮಾತಾಡಿ. ನಮಗೆ 8% ಕೂಡ ಗಿಟ್ಟಲ್ಲ. 1,32,00,000ರಲ್ಲಿ 10 ಇಲ್ಲಿ ಕೊಟ್ಟು ಬೇರೆಯವ್ರನ್ನ ನೋಡ್ಕೊಂಡು ನಾವು ಮನೆಗೆ ತಗೊಂಡು ಹೋಗೋದು ಏನು ಹೇಳಿ? ಯಾವಾಗ್ಲೂ ಪ್ರಾಬ್ಲಮ್ ಅಂತ ಇದ್ರೆ ತುಂಬಾ ಬೇಜಾರಾಗುತ್ತೆ. ಪ್ರಾಬ್ಲಮ್ ಒಂದಾಗೆಲ್ಲ ಎಕ್ಸ್ಟ್ರಾ ತಂದು ಕೊಟ್ಟಿದ್ದೀನಿ. ಈ ವಾರ ಫೈನಲ್ ಬಿಲ್ಲು ಗ್ಯಾರಂಟಿ ಅಂತ ಹೇಳಿದ್ರಿ. ಕೊಟ್ಬಿಡಿ ನನಗೆ ಅಷ್ಟೇ. ದುಡ್ಡಿನ ಎಮರ್ಜೆನ್ಸಿ ಕೂತಿದೆ ನನಗೆ. ಮೋಹನ್ ಮೂರ್ತಿ, ಪ್ಲೀಸ್ ಮೆತ್ತಗೆ ಮಾತಾಡಿ. 3 ಕಡೆ ವರ್ಕ್ಗಳು ಶುರುವಾಗಬೇಕು. EMDಗೂ ಕೂಡ ದುಡ್ಡಿಲ್ಲ. ಬ್ಯಾಂಕ್ನವರು ಎಷ್ಟು ದಿವಸ ಅಂತ ಅಪ್ಲೈಸ್ ಮಾಡ್ತಾರೆ? ಆಸೆ ಪಡಬೇಕು ಸರ್, ಆದ್ರೆ ಇಷ್ಟೊಂದಲ್ಲ. ಹೇಳಿ, ಏನ್ ಹೊಸ ಪ್ರಾಬ್ಲಮ್? ಎಷ್ಟು ಕೊಟ್ರೆ ಸಾಲ್ವ್ ಆಗುತ್ತೆ ಅಂತ ಹೇಳ್ಬಿಡಿ, ಮಾಡ್ಬಿಡೋಣ. ತಲೆ ನಮ್ದು, ಕತ್ತಿ ನಿಮ್ದು, ಏನ್ ಮಾಡಕ್ಕಾಗುತ್ತೆ? ಆಯ್ತಾ ಮೋಹನ್ ಮೂರ್ತಿಗಳೇ ಮಾತಾಡಿದ್ದು? ನನಗೆ ಸ್ವಲ್ಪ ಅವಕಾಶ ಕೊಡ್ತೀರಾ ಮಾತಾಡೋಕೆ? ಹೇಳಿ ಸರ್. ನೋಡಿ, ನಾನು ಕಾಂಟ್ರಾಕ್ಟ್ಗಳಿಗೆ ಯಾವತ್ತಾದ್ರೂ ತೊಂದರೆ ಕೊಟ್ಟಿದ್ದೀನ, ಎಕ್ಸ್ಟ್ರಾ ಡಿಮ್ಯಾಂಡ್ ಮಾಡಿದ್ದೀನ? ಹೇಳಿ. ಅದೇ ನನಗೆ ಬೇಜಾರಾಗ್ತಾ ಇರೋದು. ಪುರುಷೋತ್ತಮರು ಹಿಂಗಾಗ್ಬಿಟ್ರಲ್ಲ ಅಂತ. ಈ ಪ್ರಾಜೆಕ್ಟ್ ನಲ್ಲಿ ನನಗೆ ಬಂದಿರೋಷ್ಟು ಪ್ರಾಬ್ಲಮ್ ಬೇರೆ ಇನ್ಯಾವುದಲ್ಲೂ ಬಂದಿರಲಿಲ್ಲ. ನೋಡಿ ಮಿಸ್ಟರ್ ಮೋಹನ್ ಮೂರ್ತಿಗಳೇ, ಕೋಲ್ಡ್ ಸ್ಟೋರೇಜ್ ಪ್ರಾಜೆಕ್ಟ್ ಅಂದ್ರೆ ಎಷ್ಟು ಪ್ರಾಬ್ಲಮ್ಸ್ ಇರುತ್ತೆ ಅಂತ ನಿಮಗೆ ಗೊತ್ತಿಲ್ಲ. ಗೌರ್ಮೆಂಟ್ನವರು 100 ಕಡೆ ಕಣ್ಣು ಕಿವಿ ತಕ್ಕೊಂಡು ಕೂತಿರ್ತಾರೆ. ಫುಡ್ ಡಿಪಾರ್ಟ್ಮೆಂಟ್ನವರು, ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು, ಜುಯಾಲಜಿಕಲ್ ಡಿಪಾರ್ಟ್ಮೆಂಟ್ನವರು ಎಲ್ಲರೂ ಪ್ರಾಬ್ಲಮ್ ಶುರು ಮಾಡ್ಬಿಡ್ತಾರೆ. ಎಷ್ಟೋ ಪ್ರಾಬ್ಲಮ್ ಇದ್ರು ಅದನ್ನೆಲ್ಲ ಮುಚ್ಚಿಟ್ಟು ನಿಮ್ಮ ಫೈಲ್ನ ರೆಡಿ ಮಾಡಿದ್ದೀನಿ. ಇನ್ನೂ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗದೆ ಹಾಗೇ ಇವೆ. ಆದರೆ ನಾವು ನಿಮ್ಮ ಸೇಫ್ಟಿ ನೋಡ್ಬೇಕಲ್ಲ ಸ್ವಾಮಿ. ಎಷ್ಟೋ ಪ್ರಾಬ್ಲಮ್ ಇದ್ರು ಅದನ್ನೆಲ್ಲ ಮುಚ್ಚಿಟ್ಟು ನಿಮ್ಮ ಫೈಲ್ನ ರೆಡಿ ಮಾಡಿಟ್ಟಿದ್ದೀನಿ. ಆದರೆ ಮತ್ತೆ ಯಾಕಿನ್ನೂ ಹೊಸ ಪ್ರಾಬ್ಲಮ್ ಅಂತ ಎದುರಿಸ್ತಾ ಇದ್ದೀರಾ? ಸೈನ್ ಮಾಡಿ FD ಕಳಿಸಿ ರಿಲೀಸ್ ಮಾಡ್ಬಿಡೋದಲ್ವಾ? ತುಂಬಾ ಇಕ್ಕಟ್ಟಲ್ಲಿದ್ದೀನಿ ದುಡ್ಡಿಗೆ ಪುರುಷೋತ್ತಮ. ಹಾಗೆ ಮಾಡೋದಕ್ಕೆ ನನಗೂ ಇಷ್ಟ. ಆದರೆ ನಿಮಗಿಂತ ದೊಡ್ಡ ಇಕ್ಕಟ್ಟಲ್ಲಿ ನಾನು ಸಿಗಾಕೊಂಡಿದ್ದೀನಿ. 3 ದಿವಸದ ಕೆಳಗಡೆ ನಾನು ಸಸ್ಪೆಂಡ್ ಆಗಿದ್ದೀನಿ. ಸಸ್ಪೆಂಡ್? ಯಾವುದೋ ಹಳೆ ಎನ್ಕ್ವೈರಿ 15 ವರ್ಷಗಳ ಹಿಂದಿಂದು ಈಗ ಶುರುವಾಗಿದೆ. 3 ದಿವಸದ ಕೆಳಗಡೆ ನನ್ನನ್ನು ಸಸ್ಪೆಂಡ್ ಮಾಡಿದ್ದಾರೆ. ಅದಕ್ಕೆ ನಿಮ್ಮ ಫ್ರೆಂಡ್ ದೇಸಾಯಿ ಮಿನಿಸ್ಟರ್ ಅವ್ರ ಕೈಲಿ ಫೋನ್ ಮಾಡಿಸೋಣ ಅಂತ ನಾನು ನಿಮಗೆ ಟ್ರೈ ಮಾಡಿದೆ. ನೀವು ಬಾಂಬೆಗೆ ಹೊರಟೋಗಿದ್ರಿ. ಮತ್ತೆ ಆಫೀಸಿಗೆ ಬಂದಿದ್ದೀರಿ? ಯಾರನ್ನೋ ಹಿಡಿದು ಕಷ್ಟಪಟ್ಟು ಸಸ್ಪೆನ್ಷನ್ನ ಕ್ಯಾನ್ಸಲ್ ಮಾಡಿಸ್ಕೊಂಡಿದ್ದಾಯ್ತು. ಇಷ್ಟು ದಿವಸ ಮಾಡಿದ್ದೆಲ್ಲ ಅದಕ್ಕೆ ಹೊರಟೋಯ್ತು. ಕೊನೆಗೆ ಟ್ರಾನ್ಸ್ಫರ್ ಅಂತ ಒಂದಾಯ್ತು. ನೋಡಿ, ಆರ್ಡರ್ ಕಾಪಿ ಇಲ್ಲೇ ಇದೆ. ಯಾವಾಗ ಚಾರ್ಜ್ ಕೊಡ್ತಾ ಇದ್ದೀರಿ? ಸದಾನಂದ್ ಅಂತ ಯಾರನ್ನೋ ಪೋಸ್ಟ್ ಮಾಡಿದ್ದಾರೆ. ಮೋಸ್ಟ್ಲಿ ಅವರೇ ಬಂದು ನಾಳೆ ಚಾರ್ಜ್ ತಗೋಬಹುದು. ಈ ಜಾಗನ ಯಾರು 1 ನಿಮಿಷ ಕೂಡ ಬಿಟ್ಟಿರೋದಿಲ್ಲ. ಅವ್ರು ಬರೋದಕ್ಕೆ ಮುಂಚೆ ನಂದೊಂದು ಫೈಲ್ನ ಸೈನ್ ಹಾಕಿ ಬಿಲ್ ಪಾಸ್ ಮಾಡಿಬಿಟ್ಟಿದ್ರೆ ಸಿಕ್ಕಾಕೊಂಡಂಗೆ ಆಗೋಗಿದೆ. ಮಾಡೋ ಹಾಗಿದ್ದಿದ್ರೆ ನಾನು ಮಾಡ್ತಾ ಇರ್ಲಿಲ್ವೇ? ಔಟ್ ಆಫ್ ದ ವೇ ಹೋಗಿ ಎಷ್ಟು ಸರಿ ನಾನು ನಿಮ್ಗೆ ಹೆಲ್ಪ್ ಮಾಡಿಲ್ಲ. ನೋಡಿ, ಈಗ ಯಾವ ಫೈಲ್ನು ಡೀಲ್ ಮಾಡ್ಕೊಡ್ದು ಅಂತ ರಿಟರ್ನ್ ಇನ್ಸ್ಟ್ರಕ್ಷನ್ ಬಂದ್ಬಿಟ್ಟಿದೆ. ನೋಡಿ, ಪೆನ್ನೇ ಕಿತ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಸೈನ್ ಎಲ್ಲಿಂದ ಮಾಡ್ಲಿ? ಮತ್ತೆ ನನ್ನ ಬಿಲ್ ಗತಿ ಈಗ 1,32,00,000. ತಕ್ಷಣ ಬರ್ಲಿಲ್ಲ ಅಂದ್ರೆ ಸೂಯಿಸೈಡ್ ಮಾಡ್ಕೋಬೇಕು. ಆ ಸ್ಥಿತಿ ಬಂದಿದೆ ನನಗೀಗ. ಏನ್ ಮಾಡ್ಬೇಕು ಅಂತ ನೀವೇ ಹೇಳ್ಬೇಕು. ನನ್ನ ಸೀಟಿಗೆ ಬರ್ತಾನಲ್ಲ ಅವನ್ನೇ ಹಿಡೀರಿ. ನಾನು ರಿಸ್ಕ್ ತಗೊಂಡಾಗೆ ಅವನು ರಿಸ್ಕ್ ತಗೋಬೇಕಾಗುತ್ತೆ. ಬಿಲ್ಲು ಪಾಸ್ ಆಗುತ್ತೆ. ಯಾಕೆ ಸುಮ್ಮನೆ ಕೂತ್ಬಿಟ್ರಿ? ಧೈರ್ಯ ತಗೊಳ್ಳಿ. ನನಗೆ ತಲೆನೇ ಓಡ್ತಾ ಇಲ್ಲ. ಬರೋ ಪಾರ್ಟಿ ಎಂಥವನೋ ಏನೋ. ಎಂಥವನಾದ್ರೆ ಏನು? ಇದೆಯಲ್ಲ ನಿಮ್ಮ ಉಪಾಯ. ಸಾಮ, ದಾನ, ಭೇದ, ದಂಡ. ಸರಿ, ನಾನಿನ್ ಬರ್ತೀನಿ. 1 ನಿಮಿಷ. ಸಾರಿ ಮಿಸ್ಟರ್ ಮೋಹನ್ ಮೂರ್ತಿಗಳೇ, ನಿಮ್ ಕೆಲಸ ಮಾಡ್ಕೊಡಕ್ಕಾಗ್ಲಿಲ್ಲ ನಾನು. ಇದನ್ನ ತಗೊಳ್ಳಿ. ಏನಿದು? ಇದು ಬೇರೆ ಚೆಕ್ಕು. 2.5 ಲಕ್ಷ ಇದೆ. ನನ್ನ ಬ್ರದರ್ನ ಅಕೌಂಟು. ನಿಮ್ ಕೆಲಸ ಮಾಡ್ಕೊಡಕ್ಕಾಗಿಲ್ವಲ್ಲ, ಸದ್ಯಕ್ಕೆ ಇದನ್ನ ಇಟ್ಕೊಂಡಿರಿ. ನಾನು ಕಷ್ಟದಲ್ಲಿದ್ದೀನಿ. ಬೇಡ ಸರ್, ಥ್ಯಾಂಕ್ ಯು. ಎಷ್ಟೋ ಸಂಪಾದನೆ ಮಾಡಿದ್ದೀನಿ, ಎಷ್ಟೋ ಕಳ್ಕೊಂಡಿದ್ದೀನಿ. ಇದು ಯಾವ ಲೆಕ್ಕ? ಇಟ್ಕೊಳ್ಳಿ. ನೀವು ಮಾಡಿರೋ ಉಪಕಾರಕ್ಕೆ ತುಂಬಾ ಥ್ಯಾಂಕ್ಸ್. 1 ಗಂಟೆ ಆಗ್ತಾ ಬಂತಲ್ಲಮ್ಮ.
ಹೌದಮ್ಮ, ನಿಮ್ಮ ಅಪ್ಪ ಬಂದ್ರೆ ಏನಂತಾರೆ? ಯಾರು ಜೊತೆಗಿಲ್ದೆ ಒಬ್ಬರನ್ನೇ ಯಾಕೆ ಕಳ್ಸಿದ್ರಿ ಅಂತ ಕೂಗಾಡದೆ ಇರ್ತಾರಾ? ಸರಿ, ನಾನು ಹೋಗಿ ದೇವಸ್ಥಾನದ ಹತ್ರ ನೋಡ್ಕೊಂಡ್ ಬರ್ಲಾ? ಅಷ್ಟು ಮಾಡಮ್ಮ. ನಿಮ್ಮಪ್ಪ ಬರುವಷ್ಟರಲ್ಲಿ ಬೇಗ ವಾಪಸ್ ಕರ್ಕೊಂಡ್ ಬಂದ್ಬಿಡು. ಅಲ್ಲೇ ಎಲ್ಲೋ ಪಟ್ಟಂಗ ಹೊಡಿತಾ ಕೂತಿರ್ಬೇಕು. ಸರಿ, ಇದು ಒಳಗಡೆ ಇಡು, ನಾನು ಬರ್ತೀನಿ. ಕಮಲೋ, ಕಮಲೋ. ಬಂದೆ. ತಗೋ ಹೂವು ಪ್ರಸಾದ. ಪೂಜೆ ಎಲ್ಲ ಚೆನ್ನಾಗಾಯ್ತಾ? ಚೆನ್ನಾಗಾಯ್ತು. ಅಲ್ಲಿಗೆ ಬಂದವರೊಬ್ರು ಇವತ್ತು ಸಾಯಂಕಾಲ 4 ಗಂಟೆಗೆ ಪ್ರವಚನ ಮಾಡ್ಬೇಕು ಅಂತ ಹೇಳಿದ್ದಾರೆ. ಊಟ ಮಾಡ್ಕೊಂಡು ಸೀದಾ ಅಲ್ಲಿಗೆ ಹೊರಟೋಗ್ತೀನಿ. ಅಡಿಗೆ ಆಗಿದೆಯಾ? ಇನ್ನೇನಾಯ್ತು. ಮತ್ತೆ ಎಲೆ ಹಾಕ್ಬಿಡು. ನಮ್ಮ ದೊಡ್ಡ ಮನ ಕರಿ. ಅವರು ಈಶ್ವರನ ದರ್ಶನ ಮಾಡ್ಕೊಂಡ್ ಬರ್ತೀನಿ ಅಂತ ಹೋದ್ರು. ಶ್ರೀಲಕ್ಷ್ಮಿ ಕರ್ಕೊಂಬರಕ್ ಹೋಗಿದ್ದಾಳೆ, ಇನ್ನೇನ್ ಬಂದ್ಬಿಡ್ತಾರೆ. ಹಾಗಾದ್ರೆ ಅವ್ರು ಬಂದ ಮೇಲೆ ಎಲೆ ಹಾಕು. ಕರ್ಕೊಂಬಂದೆ ನಮ್ಮ ಅಜ್ಜಿನ? ಇಲ್ಲಪ್ಪ, ಅವರು ದೇವಸ್ಥಾನದಲ್ಲಿ ಇರ್ಲಿಲ್ಲ. ದೇವಸ್ಥಾನದಲ್ಲಿ ಇರ್ಲಿಲ್ಲ? ಏನಂಗಂದ್ರೆ ನೀವೇನು ಕರ್ಕೊಂಡು ಹೋಗಿದ್ದವ್ರನ್ನ? ಇಲ್ಲಪ್ಪ, ನಾನ್ ಕರ್ಕೊಂಡು ಹೋಗಿಲ್ಲ. ಅದು ಅಜ್ಜಿ ಬೆಳಗ್ಗೆ ನಾನೇ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೋದ್ರಂತೆ. ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಂತ ನಾನ್ ಕರ್ಕೊಂಬರಕ್ ಹೋಗಿದ್ದೆ. ಕಮಲ, ಏನ್ ಹೇಳ್ತಾ ಇದ್ದಾರ? ಹೌದು ಅಂದ್ರೆ ಬೆಳಿಗ್ಗೆ ನಾನೊಬ್ಳೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹಠ ಮಾಡ್ಕೊಂಡು ಹೋದ್ರು. ಅವ್ರು ಹಠ ಮಾಡ್ಕೊಂಡು ಹೋದ್ರು ಅಂದ್ರೆ ಜೊತೆಲಿ ಯಾರನ್ನಾದ್ರೂ ಕಳಿಸ್ಬೇಡ್ವೆ? ಜೊತೆ ಕಳ್ಸಕ್ ಯಾರು ಇರ್ಲಿಲ್ಲ. ಶಾಮು ಶಾರದೆ ಸ್ಕೂಲ್ಗೆ ಹೋಗಿದ್ರು, ಲಕ್ಷ್ಮಿ ಟೈಲರಿಂಗ್ ಹೋಗಿದ್ಲು. ನೀವೇ ಒಂದ್ 5 ನಿಮಿಷ ಅವ್ರ ಜೊತೆಲಿ ಹೋಗಿ ಬರ್ಬೋದಾಗಿತ್ತು. ವಯಸ್ಸಾದವರು, ದಾರಿ ಹೊಸ್ತು, ಊರ್ ಹೊಸ್ತು, ರಸ್ತೆ ದಾಟೋದು ಕಷ್ಟ. 108 ಬಸ್ಸು, ಲಾರಿ, ಕಾರು ಓಡಾಡ್ತಿರತ್ತೆ. ಅಂಥವ್ರನ್ನ ಒಬ್ಬರನ್ನೇ ಹಾಕಿ ಕಳಿಸ್ಬಾರ್ದು ಅನ್ನೋ ಪರಿಜ್ಞಾನ ಬೇಡ್ವೆ? ನೀವೊಬ್ರೇ ಹೋಗ್ಬೇಡಿ, ಅವ್ರು ಬಂದ್ಮೇಲೆ ಅವ್ರ ಜೊತೆ ಹೋಗಿರಂತೆ, ಅಥವಾ ಸಾಯಂಕಾಲ ಮಕ್ಳ್ಯಾರು ಕರ್ಕೊಂಡು ಹೋಗ್ತಾರೆ ಅಂತ ಇನ್ನಿಲ್ದಾಗ ಹೇಳ್ದೆ. ಅವ್ರು ಕೇಳಲಿಲ್ಲ. ನೀನೇನ್ ಹೇಳ್ದೀವೋ, ಅವ್ರೇನಂದ್ರು, ಒಟ್ನಲ್ಲಿ ನಮಗೆ ನೆಮ್ಮದಿ ಇಲ್ಲ. ನೋಡಮ್ಮ, ನೀನ ಶಂಕರ ಮಠದಲ್ಲಿ ಸರಿಯಾಗಿ ನೋಡ್ದಿಯೋ? ನೋಡಿದ್ನಪ್ಪ, ಅಲ್ಲೆಲ್ಲೂ ಇರ್ಲಿಲ್ಲ. ಆ ಪಕ್ಕದ ರಸ್ತೆ ಒಂದು ವಿನಾಯಕನ ಗುಡಿ ಇದೆಯಲ್ಲ, ಅಲ್ಲಿ ನೋಡ್ದೆ? ಇಲ್ಲಪ್ಪ, ನೋಡ್ಲಿಲ್ಲ. ಹೋ, ಅಲ್ಲಿ ನೋಡ್ಕೊಂಬ. ಸರಿ. ನೋಡಿಲ್ಲೇ ಅಲ್ಲಿ ಅಕ್ಕಪಕ್ಕದ ಮನೆಗಳಲ್ಲಿ ವಿಚಾರಿಸು, ಇಂಥವ್ರು ಯಾರು ಬಂದಿದ್ರ ಅಂತ. ಆಯ್ತಪ್ಪ. ನೋಡ, ಆ ಶ್ಯಾಮ ಶಾರದೆ ಸಿಕ್ಕ್ರೆ ಅವ್ರಿಗೂ ಅಲ್ಲಿ ವಿಚಾರಿಸಕ್ ಹೇಳು. ಆಯ್ತು. ನನ್ ಜುಬ್ಬ ತಗೊಂಬ, ನಾನು ಹೋಗಿ ಒಂದಿಷ್ಟು ವಿಚಾರಿಸ್ಕೊಂಬರ್ತೀನಿ. ಏನಿಲ್ಲೇ ನಿಂತಿಲ್ಲ, ಜುಬ್ಬ ಕೊಡು ಒಂದೇ. ಅಲ್ಲ, ಬೆಳಗಿಂದ ತಿಂಡಿನೂ ತಿಂದಿಲ್ವಲ್ಲ, ಒಂದು ತುತ್ತು ಊಟ ಮಾಡ್ಕೊಂಡು ಹೋದ್ರಾಗಲ್ವೇ? ಏನ್ ಹೇಳ್ತಾ ಇದೆಯಾ? ಒಂದು ಮುದಿ ಜೀವ ಒದ್ದಾಡ್ತಾ ಇದೆ ಅಲ್ಲಿ. ಇಲ್ಲಿ ಊಟಕ್ಕೆ ಕೂತ್ಕೊಂಡ್ರೆ ನಾನು ಗಂಟ್ಲೊಳಗೆ ಹಿಡಿಯುತ್ತೆ. ತಗೊಂಬ, ಜುಬ್ಬ ತಗೊಂಬ. ಎಲ್ಲಿ ಹೋಗಿರಬಹುದು? ಗಂಟೆ ಆಗ್ತಾ ಬಂತು, ಇನ್ನೂ ಬರಲಿಲ್ಲ. ಮನೆಯಲ್ಲಿ ಇಷ್ಟೊಂದು ಜನ ಇಟ್ಕೊಂಡು ಯಾರಾದ್ರೂ ಒಬ್ರವ್ರ ಜೊತೆ ಹೋಗ್ಬೇಕು ಅಂತ ಗೊತ್ತಾಗ್ಲಿಲ್ವೇ? ಏನು ಆಗಿರಲ್ಲ, ಬರ್ತಾರೆ. ನೀವು ಯಾರು ಬೆಳಗಿಂದ ಒಂದು ತುತ್ತು ಊಟ ಬಾಯಿಗೆ ಹಾಕಿಲ್ಲ. ಮಾಡಿದ ಅಡಿಗೆ ಎಲ್ಲ ಹಾಗೇ ಇದೆ. ಓಡಾಡಿ ಸುಸ್ತಾಗಿದ್ದೀರಾ, ಊಟಕ್ಕೆ ಕೇಳಿ. ಇಂಥ ಹೊತ್ತಿನಲ್ಲಿ ಊಟದ ವಿಷಯ ಮಾತಾಡ್ತೀಯಾ? ಮುಂಚೆ ಹೋಗಿ ದೇವ್ರ ಮುಂದೊಂದು ತುಪ್ಪ ದೀಪ ಹಚ್ಚು, ಅವ್ರು ಕ್ಷೇಮವಾಗಿ ವಾಪಸ್ ಬರ್ಲಿ ಅಂತ.
ಲೇ ಶ್ಯಾಮ, ನಿನಗೇನು ಗುರು ಹಿರಿಯರು ಅಂದ್ರೆ ಭಯ ಭಕ್ತಿ ಇಲ್ವೇನಾ? ಆ ಅಜ್ಜಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ಜೊತೆಗೆ ಹೋಗ್ಬೇಕು ಅಂತ ಗೊತ್ತಾಗ್ಲಿಲ್ಲ ನಿನ್ಗೆ? ಸ್ಕೂಲಿಗೆ ಲೇಟ್ ಆಗಿತ್ತು, ಅದಕ್ಕೆ ಆಗಲ್ಲ ಅಂತ ಹೇಳ್ದೆ. ಅದು ಅಲ್ದೆ ಆ ಅಜ್ಜಿ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಪೀಡಿಸ್ತಾನೆ ಇರತ್ತೆ, ಓದೋದಕ್ಕೆ ಬಿಡೋದಿಲ್ಲ. ಅಪ್ಪ, ಮೊದ್ಲು ಆ ಅಜ್ಜಿ ನಿಮ್ ಮನೆಯಿಂದ ಓಡಿಸಿ. ನಾನೇನು ಓಡಿಸೋದು, ನೀವೆಲ್ಲ ಸೇರಿ ಓಡಿಸಿದಿರಲ್ಲ. ಪಾಪ ಬೆಳಗಿನಿಂದ ಬಂದಿಲ್ಲ, ಎಲ್ಲಿದಾರೋ ಏನು ಕಥೆಯೋ? ಅಪ್ಪ, ಬೆಳಗ್ಗೆ ಸರ್ಕಲ್ ಅಲ್ಲಿ ಆಕ್ಸಿಡೆಂಟ್ ಆಯ್ತು ಅಂತ ನಮ್ ಫ್ರೆಂಡ್ ಹೇಳ್ತಿದ್ದ. ಒಂದ್ ಬಸ್ ಬಂದು ಯಾವ್ದೋ ಅಜ್ಜಿಗ್ ಡಿಕ್ಕಿ ಹೊಡಿತಂತೆ. ಅಜ್ಜಿಗೆ ಬಸ್ ಡಿಕ್ಕಿ ಹೊಡಿತಂತ? ಅಪ್ಪ, ಆ ಅಜ್ಜಿಗೆ ಪ್ರಜ್ಞೆನೇ ಇರ್ಲಿಲ್ವಂತೆ. ಪೊಲೀಸ್ನವ್ರು ಬಂದು ಆಸ್ಪತ್ರೆಗೆ ಎತ್ಕೊಂಡು ಹೋದ್ರಂತೆ. ಅಜ್ಜಿ ಹೇಗಿತ್ತಂತೋ? ಅದು ಗೊತ್ತಿಲ್ಲ ಅಮ್ಮ, ನಮ್ ಫ್ರೆಂಡು ಅದೊಂದು ಅಜ್ಜಿ ಅಂತ ಹೇಳ್ದ ಅಷ್ಟೇ. ಎಲ್ಲಿ ಹೋಗಿ ನೋಡ್ಲಿ, ಯಾವ ಆಸ್ಪತ್ರೆಗೆ ಅಂತ ಹೋಗ್ಲಿ? ಅಪ್ಪ, ಪೊಲೀಸ್ನವ್ರು ಬಂದು ಕರ್ಕೊಂಡು ಹೋದ್ರು ಅಂದ್ರೆ ಅವ್ರ ಹತ್ರ ಕೇಳಿದ್ರೆ ಗೊತ್ತಾಗುತ್ತಲ್ವಾ? ನಮ್ ಇನ್ಸ್ಪೆಕ್ಟರ್ ಶಾಂತಕುಮಾರ ಇದ್ದಾರಲ್ಲ. ಹೌದಪ್ಪ, ನಾ ಹೋಗಿ ವಿಚಾರಿಸ್ಕೊಂಡ್ ಬರ್ಲಾ? ಹೋಗ, ಬೇರೆ ಯಾವ್ದು ಸ್ಟೇಷನ್ಗೆ ಹೋಗಬೇಡ, ಶಾಂತಕುಮಾರ್ ಸ್ಟೇಷನ್ ಅವ್ರಿಗೆ ಹೋಗಿ ಇಲ್ಲಿ ಹೀಗಾಗಿದೆ ಅಂತ ಹೇಳಿ ಅವ್ರನ್ನ ಸರ್ದಾರ ಕರ್ಕೊಂಬ. ಆಯ್ತಪ್ಪ. ಲಕ್ಷ್ಮೀ ನರಸಿಂಹ, ಏನು ಪರೀಕ್ಷೆನಪ್ಪ ನಿಂದು? ಬಾನಲ್ಲು ನೀನೆ, ಭುವಿಯಲ್ಲು ನೀನೆ, ಬಾನಲ್ಲು ನೀನೆ, ಭುವಿಯಲ್ಲು ನೀನೆ, ಎಲ್ಲೆಲ್ಲು ನೀನೆ, ಬಾನಲ್ಲು ನೀನೆ, ಭುವಿಯಲ್ಲು ನೀನೆ, ಎಲ್ಲೆಲ್ಲು ನೀನೆ. ಹಲೋ ವಿದ್ಯಾ. ಶ್ರೀಧರಣ್ಣ, ಎಲ್ಲಿ ಹೊರಟೋಗಿದ್ದೆ ನೀನು? ಮದ್ವೆ ಟೈಮಲ್ಲಿ ನೀನ್ ಕಾಣಿಸ್ಲೇ ಇಲ್ಲ. ಅದು ಎಲ್ಲೋ ಸ್ವಲ್ಪ ಕೆಲಸ ಆಯ್ತು, ನಾನು ಮದ್ವೆಗೆ ಲೇಟ್ ಆಗಿ ಬಂದೆ. ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ನನ್ನ ಮನೆಯಲ್ಲಿ ನಾನು ಹೇಳಬೇಕಾದಿಲ್ಲ. ಶ್ರೀಧರಣ್ಣ, ವಾರದಿಂದ ಎಲ್ಲಿ ಹೋಗಿದ್ದೆ ನೀನು? ಅದು ಆಚಾರ್ ಪೇಪರ್ ಶುರು ಮಾಡ್ತಾ ಇದಾರಲ್ಲ, ಎಲ್ಲ ಊರಿನಲ್ಲೂ ಏಜೆಂಟ್ಗಳನ್ನ ಫಿಕ್ಸ್ ಮಾಡ್ಕೊಂಡ್ ಬರೋದಕ್ಕೆ ಹೋಗಿದ್ದೆ. ಪೇಪರ್ ಹೆಸರೇನು? ನಿಮ್ಗೆ ಯಾಕ್ರಿ ಮಿಸ್ಟರ್? ಶ್ರೀಧರಣ್ಣ. ಓ ಸಾರಿ ವಿದ್ಯಾ, ನಾನು ಯಾವುದೋ ಮೂಡ್ನಲ್ಲಿದ್ದೆ. ಪೇಪರ್ ಹೆಸರು ಅಪರಾಧಿ ಅಂತ. ಅದೇನಷ್ಟು ಕೆಟ್ಟ ಹೆಸರು, ಅಪರಾಧಿನ? ಅದು ಕ್ರೈಮ್ಸ್ಗೆ ಕ್ರಿಮಿನಲ್ಸ್ಗೆ ಸಂಬಂಧಪಟ್ಟಿದ್ದು. ಎಲ್ಲೆಲ್ಲಿ ಯಾವ್ಯಾವ ಥರ ಅಪರಾಧಗಳು ನಡೆಯುತ್ತೆ, ಯಾವ್ಯಾವ ಥರದ ಅಪರಾಧಿಗಳು ಇರ್ತಾರೆ ಅಂತ ಹೇಳೋ ಪೇಪರು. ನೀನ್ ಅದಕ್ಕೆ ಪಾರ್ಟ್ನರ್ ಆಗ್ಬೇಕಾಗಿತ್ತಲ್ವಾ? ಆಗ್ಲಿಲ್ವಲ್ಲ. ಆಚಾರ್ಯರು ಬೇರೆ ಯಾರನ್ನೋ ಪಾರ್ಟ್ನರ್ ಆಗಿ ತಗೊಂಡ್ರು. ಈಗ ನಾನು ಬರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ಓ, ಸಂಬಳ ಎಷ್ಟು? 6,000 ಬರುತ್ತೆ, ಪ್ಲಸ್ ಇನ್ನೇನೋ ಸ್ವಲ್ಪ ಬರುತ್ತೆ. ಹೋಗ್ಲಿ ಬಿಡು, ನಿಂಗೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಆದ್ರೆ ಬೇರೆ ಪೇಪರಲ್ಲೂ ಸಿಗತ್ತಲ್ವಾ? ಸಿಗುತ್ತೆ, ಆದರೆ ಬೇರೆ ಯಾಕಬೇಕು? ಇದೇ ಪೇಪರ್ ಇರುತ್ತಲ್ಲ. ಯಾಕೋ ನಂಗೆ ನೀನ್ ಈ ಪೇಪರಲ್ಲಿ ಕೆಲಸ ಮಾಡೋದು ಇಷ್ಟ ಇಲ್ಲ. ಯಾವ್ದಾದ್ರು ಒಳ್ಳೆ ಪೇಪರ್ ಸೇರು. ಅಪರಾಧಗಳು ನಂಗೆ ಹಿಡ್ಸಲ್ಲ. ನಾವು ದಿನ ಅಪರಾಧಿಗಳ ಜೊತೆನೆ ಬದುಕ್ತಿರ್ತೀವಲ್ಲ, ಅಂತ ಪೇಪರ್ ಸೇರಿದ್ರೆ ಏನೀಗ ಅಲ್ವಾ ಮಿಸ್ಟರ್ ರಾಜೀವ್? ಅದು ಸರಿ. ಏನೆಲ್ಲ ಪ್ಯಾಕ್ ಮಾಡ್ತಾ ಇದೆಯಾ? ಎಲ್ಲ ಊರಿಗೆ ಹೊರಟಿದ್ದೀರಾ? ಒಂದು ಹನಿಮೂನಿಗೆ ಅಂತ ಹೋಗೋಣ ಅಂತ.
ನಾಳೆ ಬೆಳಗ್ಗೆನೇ ಹೊರಟಿದ್ದೀವಿ. ಓಹೋ, ಇಲ್ಲಿಗೆ? ಎಲ್ಲಿಗೆ ಅಂತ ಗೊತ್ತಿಲ್ಲ, ನಾಳೆ ಬೆಳಿಗ್ಗೆ ಹೊರಡೋದಂತೂ ಗ್ಯಾರಂಟಿ. ಏನೇ ನೀನ್ ಹೇಳ್ತಾ ಇರೋದು? ಎಲ್ಲಾದ್ರೂ ದೂರ ಹೋಗ್ಬೇಕು ಅಂತ ನಮ್ಮಿಬ್ರಿಗೂ ಇಷ್ಟ. ಆದ್ರೆ ನನ್ನ ಹತ್ರ ಬರೀ 1,500 ರೂಪಾಯಿ ಇದೆ ಅಷ್ಟೆ. ದೂರ ಹೋಗಕ್ಕೆ ಸಾಕಾಗಲ್ಲ. ಇವರೆಲ್ಲೋ ಸಾಲಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇವತ್ತು ರಾತ್ರಿ ಗೊತ್ತಾಗತ್ತೆ. ದುಡ್ಡು ಜಾಸ್ತಿ ಸಿಕ್ಕಿದ್ರೆ ದೂರ ಹೋಗಿ ಬರ್ತೀವಿ, ಇಲ್ಲಾಂದ್ರೆ ಇಲ್ಲೇ ಎಲ್ಲೋ ಹೋಗಿ ಬರ್ತೀವಿ. ನಮ್ಗೊಂದ್ 2,000 ಸಾಲ ಕೊಡಿಸ್ತೀರಾ? ಎಲ್ಲಾದ್ರೂ ದೂರ ಹೋಗ್ಬರೋಣ ಅಂತ. 2,000ನ? ಮನೆ ತುಂಬಾ ಬರೀ ಸಾಲ ಮಾಡೋರು ಆಗೋಗಿದ್ದಾರೆ. ಇವ್ರು ಶಾಸ್ತ್ರ ಹೇಳ್ತಾರಲ್ಲ, ಇವತ್ ಗ್ಯಾರಂಟಿ ದುಡ್ಡು ಸಿಕ್ಕೇ ಸಿಗತ್ತೆ ಅಂತಿದ್ರು. ಸಿಗುತ್ತೆ ದುಡ್ಡು. ನಾನು ಶಾಸ್ತ್ರ ಗೀಸ್ತ್ರ ಹೇಳೋರ್ನ ನಂಬಲ್ಲ. ಶ್ರೀಧರಣ್ಣ, ಉಪ್ಪಿಟ್ಟು ಮಾಡಿದೀನಿ, ತಿಂತೀಯಾ? ಸ್ವಲ್ಪ ಕೊಡು. ಅಪ್ಪ ಇಲ್ಲಿ? ಮಧ್ಯಾಹ್ನನೇ ಎಲ್ಲೋ ಹೋದ್ರು. ಮಿಸ್ಟರ್ ರಾಜೀವ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಆಚೆ ಬನ್ನಿ. ಏನು? ಯಾರು ನೀನು? ಅಂದ್ರೆ ಏನ್ ಹೇಳ್ತಾ ಇರೋದು ನೀವು? ರಾಜೀವ್ ಅಂತ ಸಭ್ಯಂತರ ಬಂದು ನನ್ನ ತಂಗಿನ ಮದುವೆ ಮಾಡ್ಕೊಂಡಿದ್ಯಾ. ನೀನ್ ರಾಜೀವ್ ಅಲ್ಲ, ನಿನ್ನ ಹೆಸರು ರಾಜಾನಂದ್. ನೀನೊಬ್ಬ ಚೀಟ್. ಗುರುಗಳ ವೇಷ ಹಾಕೊಂಡು ಯಾವುದೋ ಹೆಂಗಸರ ಒಡವೆಗೆ ಮೋಸ ಮಾಡಿದ್ಯಾ. ಚೀಟಿಂಗ್ ಅಂಡ್ ಫ್ರಾಡ್ ಕೇಸ್ ಇದೆ ನಿನ್ ಮೇಲೆ. ಕೇಸ್ ಆಗಿ ನೀನು ಜೈಲಿನಲ್ಲಿದ್ದೆ. ಯಾಕೆ ಮಾತಾಡ್ತಾ ಇಲ್ಲ? ಎಲ್ಲ ವಿಷಯ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಿ. ಇದ್ರಲ್ಲಿ ಮಾತಾಡೋದು ಏನಿದೆ? ಎಲ್ಲಿ ಕಂಡು ಹಿಡಿದ್ರಿ? ಬಿದ್ದೂರ್ ಸ್ಟೇಷನ್ ಅಲ್ಲಿ. ನೋಡು, ನಾನು ರಫ್ ಮನುಷ್ಯ, ನನಗೆ ಮೋಸ ಹಿಡ್ಸಲ್ಲ. ಇರೋ ವಿಚಾರನ ನೇರವಾಗಿ ಹೇಳು. ಯಾಕೆ ಮೋಸ ಮಾಡ್ತಾ ಇದೀಯಾ? ಹಿಂದೆ ನನ್ನ ಮೇಲೆ ಮೋಸದ ಕೇಸ್ ಆಗಿತ್ತು. ಹಾಗನ್ನು ಮಾತ್ರಕ್ಕೆ ಈಗ ನಾನು ಮಾಡ್ತಾ ಇರೋದು ಮೋಸ ಅಂತ ಅಲ್ಲ. ನೀನು ಕಳ್ಳ ಅಂತ ಮುಂಚೆನೆ ಯಾಕೆ ಹೇಳಿಲ್ಲ? ಅದು ಮೋಸ ಅಲ್ವಾ? ಯಾರು ಆ ತರ ಹೇಳ್ಕೊಂಡು ತಿರ್ಗಲ್ಲ. ಇದ್ರಲ್ಲಿ ಮೋಸ ಎಲ್ಲಿಂದ ಬಂತು? ನೋಡು, ನನ್ನ ತಂಗಿ ವಿದ್ಯಾಗೆ ಬಹಳ ಕೋಮಲವಾದ ಮನಸ್ಸು. ಆ ಕೋಮಲವಾದ ಮನಸ್ಸಿಗೆ ಹರ್ಟ್ ಮಾಡಬೇಕು ಅಂತ ನನಗಂತೂ ಉದ್ದೇಶ ಇಲ್ಲ. ನೀನ್ ಈ ತರ ಅಂತ ಗೊತ್ತಾದ ಮೇಲೆ ಅವಳ ಮನಸ್ಸಿಗೆ ಹರ್ಟ್ ಆಗೇ ಆಗುತ್ತೆ. ಗೊತ್ತಾಗ್ಬೇಕಾಗಿಲ್ಲ. ನಾನಂತೂ ಹೇಳೋದಿಲ್ಲ, ನೀವು ಹೇಳದೇ ಇದ್ರಾಯ್ತು. ನಿನ್ನಂಥ ಮೋಸಗಾರನ ನನ್ನ ತಂಗಿ ಕಟ್ಕೊಂಡ್ಮೇಲೆ ನಾ ಸುಮ್ಮನೆ ಇರಕ್ಕಾಗತ್ತಾ? ಒಂದೇ ಸಾರಿ ಹೀಗಾಗಿತ್ತು. ಮುಂದೇನೂ ಮೋಸ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಗ್ಯಾರಂಟಿ ಕೊಡಕ್ಕಾಗಲ್ಲ. ಜೀವನ ಕಷ್ಟ. ಇದರಿಂದ ನಿಮಗೆ ತೊಂದರೆ ಆಗಲ್ಲ. ಆದರೆ ನನ್ನ ತಂಗಿಗೆ ತೊಂದರೆ ಆಗದಾಗ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ನನ್ನ ಮಾತನ್ನು ನಂಬಿ. ನಾನು ನಿಮ್ಮ ತಂಗಿಗೆ ಯಾವ ರೀತಿನೂ ಮೋಸ ಮಾಡೋದಿಲ್ಲ. ನಾನು ಮೋಸಗಾರನೇ ಆಗಿದ್ದಿದ್ರೆ ಬಡತನದಲ್ಲಿ ಹೊತ್ತಿಗೆ ಊಟಕ್ಕಿಲ್ಲದೆ ಈ ರೀತಿ ಜೀವನ ನಡೆಸ್ತಿರ್ಲಿಲ್ಲ. ಒಂದು ಕುಂಟು ಹುಡುಗಿನ ಮದುವೆ ಆಗಿ ಮದುವೆನ ರಿಜಿಸ್ಟರ್ ಮಾಡಿಸ್ತಿರ್ಲಿಲ್ಲ. ನಿಜವಾದ ಪ್ರೀತಿಯಿಂದಲೇ ನಾನು ಮದುವೆ ಆಗಿದ್ದೀನಿ. ಹಿಂದೆ ಯಾವತ್ತೋ ಯಾವುದೋ ಕೇಸಲ್ಲಿ ಸಿಕ್ಕಾಕೊಂಡು ಮನುಷ್ಯ ಅಂದ ಮಾತ್ರಕ್ಕೆ ಅವನಿಗೆ ಪ್ರೀತಿ ಸಾಧ್ಯನೇ ಇಲ್ಲ ಅಂತಲ? ಅವನು ಪರ್ಮನೆಂಟ್ ಮೋಸಗಾರ ಅಂತಲ? ಆದ್ರೆ ಸತ್ಯ ಮುಚ್ಚಿಡಬಾರ್ದು ಅಲ್ವಾ? ನಾನು ವಿದ್ಯಾಗೆ ಎಲ್ಲ ಹೇಳ್ಬಿಡ್ತೀನಿ.
ಹೇಳಿ, ನಿಮ್ ತಂಗಿಗೆ ಎಲ್ಲ ಸತ್ಯ ಹೇಳಿ. ಅದರಿಂದ ಏನು ಸಾಧಿಸಿದಾಗತ್ತೆ ಹೇಳಿ. ಆ ಕೋಮಲವಾದ ಮನಸ್ಸಿಗೆ ದೊಡ್ಡ ಗಾಯ ಮಾಡಿದಾಗತ್ತೆ ಅಷ್ಟೇ ಅಲ್ವಾ? ಹೋಗಿ ಹೇಳಿ, ನಿನ್ನ ಗಂಡ ದೊಡ್ಡ ಮೋಸ್ಗಾರ, ಜೈಲಲ್ಲಿದ್ದ ಅಂತ. ಆ ಕೋಮಲವಾದ ಮನಸ್ಸು ತಡ್ಕೊಳ್ಳುತ್ತಾ ಈ ಸತ್ಯನ? ಆಘಾತ ತಡೆಯೋಕ್ಕಾಗದೆ ಬದುಕಲೇಬಾರದು ಅಂತ ವಿದ್ಯಾ ತೀರ್ಮಾನ ಮಾಡಿದ್ರೆ ಏನ್ ಮಾಡ್ತೀರಿ? ಓಹ್, ಇಲ್ಲಿದ್ದೀರಾ? ಏನ್ ರಾಜೀವ್, ಇಬ್ರು ಏನೋ ಅಲ್ಲಿ ಮಾತಾಡ್ತಾ ಇದ್ದೀರಿ? ಏನಿಲ್ಲ, ನಾಳೆ ನಾವು ಹನಿಮೂನಿಗೆ ಹೋಗೋದಕ್ಕೆ 2,000 ರೂಪಾಯಿ ಸಾಲ ಕೊಡ್ತೀನಿ ಅಂದ್ರು ನಿಮ್ಮಣ್ಣ. ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಓಹ್, ಶ್ರೀಧರಣ್ಣ, ನಿನ್ನ ಹತ್ರ 2,000 ರೂಪಾಯಿ ಇದೆಯಾ? ಇದೆ. ಆಚಾರ್ಯರು ಟ್ರಾವೆಲಿಂಗ್ ಖರ್ಚಿಗೆ ಅಂತ ಕೊಟ್ಟಿದ್ರು, ಮಿಕ್ಕಿದೆ. 2,000 ಇದೆ. ಹೋಗ್ಬಿಟ್ಟು ಬನ್ನಿ ಹನಿಮೂನ್ಗೆ. ಥ್ಯಾಂಕ್ಸ್ ಶ್ರೀಧರಣ್ಣ. ನಾನು ಆಗ್ಲೇ ಹೇಳಿಲ್ವಾ ಶಾಸ್ತ್ರನ, ಇವತ್ತು ದುಡ್ಡು ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ ಅಂತ. ನಾಳೆ ನಾನು ವಿದ್ಯಾ ದೂರ ಹನಿಮೂನಿಗೆ ಹೋಗ್ತೀವಿ. ಬೆಳಿಗ್ಗೆ ಬೇಗ ಹೋಗ್ಬೇಕು. ತಿಂಡಿಗೆ ಬನ್ನಿ ಇಬ್ರು. ಮಾಯಾ ಮೃಗವೆಲ್ಲಿ